ಮೈಕ್ರೋ ಫೈನಾನ್ಸ್ ಕಮಿಟಿ ಮೀಟಿಂಗ್ ನೀವು ಹೋಗಿದ್ರಿ ಸರ್, ಒಂದು ಮಸೂದೆಗೆ ಸಂಬಂಧಪಟ್ಟಂತೆ. ಯಾಕೆ ಸರ್ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಏನು ಸರ್ ಅದು? ಈಗ ಇರೋ ಕಾನೂನು ಮೊದಲು ಜಾರಿ ಮಾಡಲಿದೆ. ಈಗ ಪೀನಲ್ ಕ್ಲಾಸಸ್ ಎಷ್ಟಿದಾವೆ? IPC, CRPC ಇದಾವೆ, ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆ, ಆಮೇಲೆ ಪ್ರಿವೆನ್ಷನ್ ಆಫ್ ಎಕ್ಸಾರ್ಬಿಟೆಂಟ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ 2004 ಅಂತ ನಮ್ಮಲ್ಲೇ ಕಾನೂನುಗಳಿದಾವಲ್ಲ. ಅವನ್ನ ಯಾಕೆ ಚಾರ್ಜ್ ಮಾಡ್ತಾರೆ? ಅದನ್ನ ಯಾಕೆ ನಾವು ಜಾರಿ ಮಾಡ್ತಾ ಇಲ್ಲ? ದಿ ಆಫೀಸರ್ ಹೂ ಹ್ಯಾವ್ ಟು ಟೇಕ್ ಎ ಕಾಲ್, ಅವರು ದೇ ಶುಡ್ ಆಕ್ಟ್. ಈಗ ನೋಡಿ, ಈ ಬಿಕಾಸ್ ಆಫ್ ದೇರ್ ಟಾರ್ಚರ್ ಬಹಳಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನೀವೆಲ್ಲ ತೋರಿಸಿದೆ. ಸೂಸೈಡ್ ಮಾಡ್ಕೊಂಡ್ರೆ ದರ್ ಇಸ್ ಎ ಕ್ಲಿಯರ್ ಪ್ರಾವಿಷನ್ ಇನ್ ದಿ IPC, ಇಂಡ್ಯೂಸ್ಮೆಂಟ್ ಟು ಕಮಿಟ್ ಸೂಸೈಡ್. ಹಳೇದು ಓದಿಲ್ಲ, ಹೊಸದು ಓದಿಲ್ಲಪ್ಪ. ಮೊದಲು 306 ಇತ್ತು, ಅದು 7 years ಅಂಡ್ ಎಬೋ ಅದಕ್ಕೆ ಪನಿಷ್ಮೆಂಟ್ ಇದೆ. ಇಟ್ ಇಸ್ ಎ ಕಾಗ್ನಿಸಿಬಲ್ ಅಫೆನ್ಸ್, ನಾನ್ ಬೇಲಬಲ್ ಆಲ್ಸೋ. ಇವ್ರು ಯಾಕೆ ಮಾಡೋದಿಲ್ಲ ಇವರು? ಹೌದು, ಅದೇ ನನಗೆ ಇನ್ನೂ ಯಕ್ಷ ಪ್ರಶ್ನೆ. ಈಗ ನೋಡಿ, ಈಗ ಮೊನ್ನೆ ತುಮಕೂರು ಜಿಲ್ಲೆ ಹೊರಟಗೆರೆ ಕುರುಂಕೋಟೆ ಊರಲ್ಲಿ ಈ ತರ ಆಗಿತ್ತು. ನೀವು ಮೀಡಿಯಾದಲ್ಲೂ ತೋರಿಸಿದ್ರೆ ಮೊನ್ನೆ ಆಗಿದೆ. ಅವತ್ತೇ ಅಲ್ಲಿ SPDC ಹೋಗಿ ಆ ಬಾಗಿಲೆಲ್ಲ ಓಪನ್ ಮಾಡಿಸಿ ಅವರಿದು ಸೊತ್ತು ಹಿಂಗಾಗಿದೆ ಅಂತೇಳಿ ಪರಿಸ್ಥಿತಿ ಅಳಿಸಿ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಹೌದಲ್ವಾ? ಅದನ್ನೆಲ್ಲ ಕಡೆ ಯಾಕೆ ಮಾಡಬಾರ್ದಿತ್ತು? ನಿನ್ನೆ ಹೋಗಿದ್ದಾರೆ 4 ಗಂಟೆಗೆ, ಗೊತ್ತಾಯ್ತಾ? ಅದನ್ನು ಹಿಂದಿನ ದಿವಸನೇ ಅಲ್ಲಿ ಲೋಕಲ್ SPDC ದೇವ್ ಟೇಕನ್ ಕಾಲ್ ಅಂಡ್ ದೇವ್ ಡನ್ ಇಟ್. ಅದನ್ನ ಬೇರೆ ಕಡೆ ಮಾಡಕ್ಕೇನು? ಇದು ನಮಗೆ ಇರೋ ಅವಕಾಶಗಳು, ಇರೋ ಕಾನೂನನ್ನ ಜಾರಿ ಮಾಡಿ ಇನ್ನೂ ಸ್ಟ್ರಿಂಜೆಂಟ್ ಬೇಕಪ್ಪ ನಮ್ಗೆ ಅಂತ ಅಂದಾಗ ನೀವು ಯೋಚನೆ ಮಾಡೋದು ಸರಿ. ನಾವು ಸುಮ್ಮನೆ ಪೊಲಿಟಿಕಲ್ ಆಗಿ ಒಂದು ಮೆಸೇಜ್ ಪಾಸ್ ಆನ್ ಮಾಡ್ಬೇಕು ಪಬ್ಲಿಕ್ಗೆ. ನಾವೇನೋ ಒಂದು ಆರ್ಡಿನೆನ್ಸ್ ಮಾಡ್ಬಿಟ್ಟಿದ್ದೀವಿ, ನಿಮ್ಗೆಲ್ಲ ಇನ್ ಮುಂದೆ ಪೂರ್ಣವಾಗಿ ರಾಮರಾಜ್ಯ ಆಗ್ಬಿಡ್ತಿದೆ ಅಂತ ಹೇಳ್ಬೇಕಲ್ಲ ನಾವು. ಅದಕ್ಕೊಂದು ಆರ್ಡಿನೆನ್ಸ್. ನಾನು ಹೇಳೋದು ಇರೋ ಕಾನೂನು ಮೊದಲು ಮಾಡೋಣ ಅಂತ ಮಾಡ್ತೀವಿ. ಇವತ್ತು 1 ಗಂಟೆಗೂ ಕೂಡ ಫೈನಲ್ ಆಗ್ತದೆ. HK ಪಾಟೀಲ್ ಹೇಳೋದು ಸರ್, ಈಗಿರೋ ಕಾನೂನುಗಳಲ್ಲಿ ಕೆಲವು ಪ್ಲಸ್ ಆಗುತ್ತೆ, ಕೆಲವು ಮೈನಸ್ ಆಗುತ್ತೆ ಆರ್ಡಿನೆನ್ಸ್ ತರೋದಕ್ಕೆ ಅಂತ. ಅಂದ್ರೆ ನಮ್ಮ ಅದು ಕಾನ್ಸ್ಟಿಟ್ಯೂಷನ್ 2 ಸರಿ ಅಮೆಂಡ್ಮೆಂಟ್ ಆಗಿತ್ರಿ. ಹಂಗೆ ಯಾವುದೇ ಕಾನೂನು ದೇ ಆಲ್ ಅಮಿನಬಲ್ ಫಾರ್ ಅಮೆಂಡ್ಮೆಂಟ್ಸ್. ಇರೋದನ್ನ ಮಾಡಿ ಸ್ಟ್ರಿಂಜೆಂಟ್ ಯಾರು ಬೇಡ ಅಂತಾರೆ. ಆಯ್ತು, ದಟ್ಸ್ ಓಕೆ. ಗವರ್ನಮೆಂಟ್ ಹಸ್ ಟೇಕನ್ ಎ ಡಿಸಿಷನ್ ಟು ಪಾಸ್ ಅನ್ ಆರ್ಡಿನೆನ್ಸ್. ನಾವು ಆಥರೈಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಈಗ ಆರ್ಡಿನೆನ್ಸ್ ನಲ್ಲಿ ಕಠಿಣವಾದಂತಹ ಕಲಂಗಳನ್ನ ಸೇರಿಸಬೇಕು ಅಂತ ಹೇಳಿ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿ ಒಂದು ಅಂತಿಮವಾಗಿ ಬಂದಿದೆ. ಇವತ್ತು 1 ಗಂಟೆಗೂ ಕೂಡ ಮತ್ತೊಮ್ಮೆ ಲಾ ಮಿನಿಸ್ಟರ್ ಒಂದು ಮೀಟಿಂಗು ಕೂಡ ಕರೆದಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಚರ್ಚೆ ಎಲ್ಲ ಆಗ್ತದೆ. ಮೋಸ್ಟ್ಲಿ ಇವತ್ತು ನಾಳೆಗೆ ಗವರ್ನರ್ ಕಾನೂನು ತಂದ್ರು ಕೂಡ ಮೈಕ್ರೋ ಫೈನಾನ್ಸ್ ಮೇಲೆ ಅವ್ರ ಸಾಲ ಕೂಡ ನಮ್ಮದೇನಾದ್ರು ಭಯ ಇದೆ ಅಂತ ಜನರಿಗೆ, ಸರ್ಕಾರಕ್ಕೆ ಯಾರು ಅವರು ನೋಡಿ ವ್ಯವಸ್ಥೆ ಇದೆಯಲ್ಲ ಸರ್, ನೋಡಿ ಇದರಲ್ಲಿ ಹೇಳ್ತಾರ. ಈಗ ಯಾವುದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್. ಈ NBFCs ದೇ ಆಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ದೇ ಆಲ್ ಕಂಟ್ರೋಲ್ಡ್ ಬೈ ದಿ BR ಆಕ್ಟ್. RBI ಇದು BR ಆಕ್ಟ್ ಇದೆ, ಸೆಕ್ಷನ್ 45 ಇದಾವೆ. ಅದರಲ್ಲಿ ಅವ್ರದ್ದು ಕಂಟ್ರೋಲ್ ಆರ್ಡರ್ಸ್ ಎಲ್ಲ ಇಶ್ಯೂ ಮಾಡ್ತಾರೆ. ಅದ್ರದ್ದು ಅವ್ರದ್ದು ದಟ್ ಇಸ್ ಆಲ್ ಆಫ್ ಸಿವಿಲ್ ನೇಚರ್. ಅವರೆಲ್ಲೂ ಪ್ರಾಸಿಕ್ಯೂಟ್ ಮಾಡಕ್ಕೆ, ಕೋರ್ಟ್ಗೆ ಹಾಕೋದಿಕ್ಕೆ, ಇನ್ನೊಂದಕ್ಕೆ ಹಾಕೋದಿಕ್ಕೆ ಆ ಆಕ್ಟ್ ಅಲ್ಲಿ ಪ್ರೊವಿಷನ್ ಬರೋದಿಲ್ಲ. ಅದಕ್ಕೆ ನಾವು ಈ ಬೇರೆ ಬೇರೆ ಆಕ್ಟ್, ಈಗ ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ನಾವು ಇಟ್ಟಿದ್ದೀವಿ ನಮ್ಮ ಇಲಾಖೆಯಲ್ಲಿ. ಮತ್ತೆ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ 2004 ಅಲ್ಲೇ ಮಾಡಿದ್ದೀವಿ. ನಾವು ಕೂಡ ಅದರಲ್ಲಿ 3 ವರ್ಷ ಅಂತಕ್ಕಂಥದ್ದು ಕನ್ವಿಕ್ಷನ್ ಇಟ್ಟಿದೆ. ಅದನ್ನು ಕೂಡ ನಾವು ಟು ಮೇಕ್ ಇಟ್ ಕಾಗ್ನಿಸಿಬಲ್ ಅದನ್ನು 10 ವರ್ಷಕ್ಕೆ ಏರಿಸಬೇಕು ಅಂತೇಳಿ ನಾವು ಕೂಡ ಅಮೆಂಡ್ಮೆಂಟ್ ಮಾಡೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ. ಮುಂದಿನ ಅಧಿವೇಶನದಲ್ಲಿ ಅವು ಕೂಡ ಅಮೆಂಡ್ಮೆಂಟ್ಗಳನ್ನು ತರ್ತೀವಿ. ಅದನ್ನು ಕೂಡ 3 ವರ್ಷ ಇದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್. ಅದನ್ನು ಕೂಡ 10 ವರ್ಷಕ್ಕೆ ಏರಿಸ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ತಿದ್ದುಪಡಿಗಳನ್ನು ತರಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಸಣ್ಣ ಸಣ್ಣ ಸಹಕಾರಿ ಬ್ಯಾಂಕ್ಗಳಿದೆಯಲ್ಲ ಸರ್, ರೂರಲ್ ಸೆಕ್ಟರ್ ಅಲ್ಲಿ ಒಂದಷ್ಟು ಗೊಂದಲಗಳಿದೆ. ಅವು ಮೈಕ್ರೋ ಫೈನಾನ್ಸ್ ಅಡಿ ಬರುತ್ತಾ ಅಥವಾ ನೇರವಾಗಿ ಸರ್ಕಾರದ ಅಡಿಯಲ್ಲಿ ಬರುತ್ತಾ ನಿಮ್ಮ ಸಹಕಾರ ಸಂಘ? ಅಲ್ಲಲ್ಲ, ನಾನು ಹೇಳದಲ್ಲ,
ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ MFI ನಾನು ಮೊದಲೇ ಹೇಳಿದ್ದೀನಿ. ಅವು ಎಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಅವು NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅವು ಮಾತ್ರ ಅಲ್ಲಿ ಬರ್ತವೆ. ಅದರ್ ದನ್ ದಟ್ ಬೇರೆವೆಲ್ಲ ಇಲ್ಲಿ ಬರ್ತವೆ. ಈಗ ಮನಿ ಲೆಂಡರ್ಸ್, ಬಾಂಡ್ ಬ್ರೋಕರ್ಸ್ ಅವರೆಲ್ಲ ಇರ್ತಾರೆ, ಅವೆಲ್ಲ ನಮ್ಮ ಕೋಆಪರೇಟಿವ್ ನಮ್ಮಲ್ಲೇ ಬರ್ತವೆ, ನಮ್ಮ ರಾಜ್ಯ ಸರ್ಕಾರದ ಕಾಯ್ದೆಗೆ ಅನ್ವಯ ಆಗ್ತವೆ. ಅವು NBFCಗಳು ಮಾತ್ರ ನಮ್ಮ ಕಾಯ್ದೆಯಲ್ಲಿ ಬರೋದಿಲ್ಲ. ಅವು ಸೆಂಟ್ರಲ್ ರಿಸರ್ವ್ ಬ್ಯಾಂಕ್ ಅದ್ರಲ್ಲಿ ಹೋಗ್ತಾರೆ, RBI ಹೋಗ್ತಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಇನ್ನು 2-3 ವರ್ಷ ಆಯ್ತಲ್ವಾ? ಎಷ್ಟು ವರ್ಷ ಆಯ್ತು ಈಗ? 2 ವರ್ಷ ಆಯ್ತು. ಹೇಗೆ 2 ವರ್ಷ? ನಾಯಕರು ಹೇಳ್ತಿರ್ತಾರೆ ಮತ್ತೆ ಬರುತ್ತೆ, DK ಶಿವಕುಮಾರ್ CM ಆಗಿ ನೀವು ಹೇಳ್ತಿದ್ರಿ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಹೇಳೋದೇನಂದ್ರೆ, ಈಗ 2 ವರ್ಷಕ್ಕೆ ಯಾಕಪ್ಪ ಒತ್ತಾಯ ಮಾಡಕ್ ಹೋಗ್ಬೇಕು? ಮುಂದೆ ಸರ್ಕಾರ ತಗೊಂಬರೋಣ, ಎಲ್ಲ ಸೇರ್ಕೊಂಡು 5 ವರ್ಷನೇ ಇರು ಅಂತ ಹೇಳಿದ್ದೀನಿ. ತಪ್ಪೇನಾದ್ರಲ್ಲಿ? ಓಕೆ, ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಸರ್. ಮತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಹೋಗೋದು. ಓಕೆ, ಥ್ಯಾಂಕ್ ಯು. ಮೈಕ್ರೋ ಫೈನಾನ್ಸ್ ಕಮಿಟಿ ಮೀಟಿಂಗ್ ನೀವು ಹೋಗಿದ್ರಿ ಸರ್, ಒಂದು ಮಸೂದೆಗೆ ಸಂಬಂಧಪಟ್ಟಂತೆ. ಯಾಕೆ ಸರ್ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಏನ್ ಸರ್ ಅದು? ಈಗ ಇರೋ ಕಾನೂನು ಮೊದಲು ಜಾರಿ ಮಾಡಲಿದೆ. ಈಗ ಪೀನಲ್ ಕ್ಲಾಸಸ್ ಎಷ್ಟಿದಾವೆ? IPC, CRPC ಇದಾವೆ. ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆ. ಆಮೇಲೆ ಪ್ರಿವೆನ್ಷನ್ ಆಫ್ ಎಕ್ಸಾರ್ಬಿಟೆಂಟ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ 2004 ಅಂತ ನಮ್ಮಲ್ಲೇ ಕಾನೂನುಗಳಿದಾವಲ್ಲ. ಅವನ್ನ ಯಾಕೆ ಚಾರ್ಜ್ ಮಾಡ್ತಾರೆ? ಅದನ್ನ ಯಾಕೆ ನಾವು ಜಾರಿ ಮಾಡ್ತಾ ಇಲ್ಲ? ದಿ ಆಫೀಸರ್ ಹೂ ಹ್ಯಾವ್ ಟು ಟೇಕ್ ಎ ಕಾಲ್, ಅವರು ದೇ ಶುಡ್ ಆಕ್ಟ್. ಈಗ ನೋಡಿ, ಈ ಬಿಕಾಸ್ ಆಫ್ ದೇರ್ ಟಾರ್ಚರ್ ಬಹಳಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನೀವೆಲ್ಲ ತೋರಿಸಿದೆ. ಸೂಸೈಡ್ ಮಾಡ್ಕೊಂಡ್ರೆ ದರ್ ಇಸ್ ಎ ಕ್ಲಿಯರ್ ಪ್ರಾವಿಷನ್ ಇನ್ ದಿ IPC, ಇಂಡ್ಯೂಸ್ಮೆಂಟ್ ಟು ಕಮಿಟ್ ಸೂಸೈಡ್. ಹಳೇದು ಓದಿಲ್ಲ, ಹೊಸದು ಓದಿಲ್ಲಪ್ಪ. ಮೊದಲು 306 ಇತ್ತು, ಅದು 7 years ಅಂಡ್ ಎಬೋ ಅದಕ್ಕೆ ಪನಿಷ್ಮೆಂಟ್ ಇದೆ. ಇಟ್ ಇಸ್ ಎ ಕಾಗ್ನಿಸಿಬಲ್ ಅಫೆನ್ಸ್, ನಾನ್ ಬೇಲಬಲ್ ಆಲ್ಸೋ. ಇವ್ರು ಯಾಕೆ ಮಾಡೋದಿಲ್ಲ ಇವರು? ಹೌದು, ಅದೇ ನನಗೆ ಇನ್ನೂ ಯಕ್ಷ ಪ್ರಶ್ನೆ. ಈಗ ನೋಡಿ, ಈಗ ಮೊನ್ನೆ ತುಮಕೂರು ಜಿಲ್ಲೆ ಹೊರಟಿಗೆರೆ ಕುರುಂಕೋಟೆ ಊರಲ್ಲಿ ಈ ತರ ಆಗಿತ್ತು. ನೀವು ಮೀಡಿಯಾದಲ್ಲೂ ತೋರಿಸಿದ್ರೆ ಮೊನ್ನೆ ಆಗಿದೆ. ಅವತ್ತೇ ಅಲ್ಲಿ SPDC ಹೋಗಿ ಆ ಬಾಗಿಲೆಲ್ಲ ಓಪನ್ ಮಾಡಿಸಿ, ಅವರಿದು ಸ್ವತ್ತು ಹಿಂಗಾಗಿದೆ ಅಂತೇಳಿ ಪರಿಸ್ಥಿತಿ ಅಳಿಸಿ ಅವ್ರ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಹೌದಲ್ವಾ? ಅದನ್ನೆಲ್ಲ ಕಡೆ ಯಾಕೆ ಮಾಡಬಾರ್ದಿತ್ತು? ನಿನ್ನೆ ಹೋಗಿದ್ದಾರೆ 4 ಗಂಟೆಗೆ, ಗೊತ್ತಾಯ್ತಾ? ಅದನ್ನು ಹಿಂದಿನ ದಿವಸನೇ ಅಲ್ಲಿ ಲೋಕಲ್ SPDC ದೇವ್ ಟೇಕನ್ ಕಾಲ್ ಅಂಡ್ ದೇವ್ ಡನ್ ಇಟ್. ಅದನ್ನ ಬೇರೆ ಕಡೆ ಮಾಡಕ್ಕೇನು? ಇದು ನಮಗೆ ಇರೋ ಅವಕಾಶಗಳು, ಇರೋ ಕಾನೂನನ್ನ ಜಾರಿ ಮಾಡಿ ಇನ್ನೂ ಸ್ಟ್ರಿಂಜೆಂಟ್ ಬೇಕಪ್ಪ ನಮ್ಗೆ ಅಂತ ಅಂದಾಗ ನೀವು ಯೋಚನೆ ಮಾಡೋದು ಸರಿ. ನಾವು ಸುಮ್ಮನೆ ಪೊಲಿಟಿಕಲ್ ಆಗಿ ಒಂದು ಮೆಸೇಜ್ ಪಾಸ್ ಆನ್ ಮಾಡ್ಬೇಕು ಪಬ್ಲಿಕ್ಗೆ. ನಾವೇನೋ ಒಂದು ಆರ್ಡಿನೆನ್ಸ್ ಮಾಡ್ಬಿಟ್ಟಿದ್ದೀವಿ, ನಿಮ್ಗೆಲ್ಲ ಇನ್ ಮುಂದೆ ಪೂರ್ಣವಾಗಿ ರಾಮರಾಜ್ಯ ಆಗ್ಬಿಡ್ತಿದೆ ಅಂತ ಹೇಳ್ಬೇಕಲ್ಲ ನಾವು. ಅದಕ್ಕೊಂದು ಆರ್ಡಿನೆನ್ಸ್, ಹೊಸ ಕಾನೂನು ಅವಶ್ಯಕತೆ ಇರೋ ಕಾನೂನನ್ನೇ ನೀವು ನಾನು ಹೇಳೋದು ಇರೋ ಕಾನೂನು ಮೊದಲು ಮಾಡೋಣ ಅಂತ ಮಾಡ್ತೀವಿ. ಇವತ್ತು 1 ಗಂಟೆಗೂ ಕೂಡ ಫೈನಲ್ ಆಗ್ತದೆ. HK ಪಾಟೀಲ್ ಹೇಳೋದು ಸರ್, ಈಗಿರೋ ಕಾನೂನುಗಳಲ್ಲಿ ಕೆಲವು ಪ್ಲಸ್ ಆಗುತ್ತೆ, ಕೆಲವು ಮೈನಸ್ ಆಗುತ್ತೆ ಆರ್ಡಿನೆನ್ಸ್ ತರೋದಕ್ಕೆ ಅಂತ. ಅಂದ್ರೆ ನಮ್ಮ ಅದು ಕಾನ್ಸ್ಟಿಟ್ಯೂಷನ್ 2 ಸರಿ ಅಮೆಂಡ್ಮೆಂಟ್ ಆಗಿತ್ರಿ. ಹಂಗೆ ಯಾವುದೇ ಕಾನೂನು ದೇ ಆಲ್ ಅಮಿನಬಲ್ ಫಾರ್ ಅಮೆಂಡ್ಮೆಂಟ್ಸ್. ಇರೋದನ್ನೇ ಮಾಡಿ ಸ್ಟ್ರಿಂಜೆಂಟ್ ಯಾರು ಬೇಡ ಅಂತಾರೆ. ಆಯ್ತು, ದಟ್ಸ್ ಓಕೆ. ಗವರ್ನಮೆಂಟ್ ಹಸ್ ಟೇಕನ್ ಎ ಡಿಸಿಷನ್ ಟು ಪಾಸ್ ಅನ್ ಆರ್ಡಿನೆನ್ಸ್. ನಾವು ಆಥರೈಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಈಗ ಆರ್ಡಿನೆನ್ಸ್ ನಲ್ಲಿ ಕಠಿಣವಾದಂತಹ ಕಲಂಗಳನ್ನ ಸೇರಿಸಬೇಕು ಅಂತ ಹೇಳಿ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿ ಒಂದು ಅಂತಿಮವಾಗಿ ಬಂದಿದೆ. ಇವತ್ತು 1 ಗಂಟೆಗೂ ಕೂಡ ಮತ್ತೊಮ್ಮೆ ಲಾ ಮಿನಿಸ್ಟರ್ ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಚರ್ಚೆ ಎಲ್ಲ ಆಗ್ತದೆ. ಮೋಸ್ಟ್ಲಿ ಇವತ್ತು ನಾಳೆಗೆ ಗವರ್ನರ್ ಕಾನೂನು ತಂದ್ರು ಕೂಡ ಮೈಕ್ರೋ ಫೈನಾನ್ಸ್ ಮೇಲೆ ಅವ್ರು ಸಾಲ ಕೂಡ ನನ್ನದೇನಾದ್ರು ಭಯ ಇದೆ ಅಂತ ಸರ್ ಜನರಿಗೆ, ಸರ್ಕಾರಕ್ಕೆ ಯಾರು ಅವರು ನೋಡಿ ವ್ಯವಸ್ಥೆ ಇದೆಯಲ್ಲ ಸರ್, ನೋಡಿ ಇದರಲ್ಲಿ 2 ತರ ಇದೆ. ಯಾವುದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್. ಈ NBFCs ದೇ ಆಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್, ದೇ ಆಲ್ ಕಂಟ್ರೋಲ್ಡ್ ಬೈ ದಿ BR ಆಕ್ಟ್. RBI ಇದು BR ಆಕ್ಟ್ ಇದೆ, ಸೆಕ್ಷನ್ 45 ಇದಾವೆ. ಅದರಲ್ಲಿ ಅವರು ಕಂಟ್ರೋಲ್ ಆರ್ಡರ್ಸ್ ಎಲ್ಲ ಇಶ್ಯೂ ಮಾಡ್ತಾರೆ.
ಅದ್ರದ್ದು ಅವ್ರದ್ದು ಇಟ್ ಇಸ್ ಆಲ್ ಆಫ್ ಸಿವಿಲ್ ನೇಚರ್. ಅವರೆಲ್ಲೂ ಪ್ರಾಸಿಕ್ಯೂಟ್ ಮಾಡಕ್ಕೆ, ಕೋರ್ಟ್ಗೆ ಹಾಕೋದಿಕ್ಕೆ, ಇನ್ನೊಂದಕ್ಕೆ ಹಾಕೋದಿಕ್ಕೆ ಆ ಆಕ್ಟ್ ಅಲ್ಲಿ ಪ್ರೊವಿಷನ್ ಬರೋದಿಲ್ಲ. ಅದಕ್ಕೆ ನಾವು ಈ ಬೇರೆ ಬೇರೆ ಆಕ್ಟ್, ಈಗ ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ನಾವು ಇಟ್ಟಿದ್ದೀವಿ ನಮ್ಮ ಇಲಾಖೆಯಲ್ಲಿ, ಮತ್ತೆ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ 2004 ಅಲ್ಲೇ ಮಾಡಿದ್ದೀವಿ. ನಾವು ಕೂಡ ಅದರಲ್ಲಿ 3 ವರ್ಷ ಅಂತಕ್ಕಂಥದ್ದು ಕನ್ವಿಕ್ಷನ್ ಇಟ್ಟಿದೆ. ಅದನ್ನು ಕೂಡ ನಾವು ಟು ಮೇಕ್ ಇಟ್ ಕಾಗ್ನಿಸಿಬಲ್ ಅದನ್ನು 10 ವರ್ಷಕ್ಕೆ ಏರಿಸಬೇಕು ಅಂತೇಳಿ ನಾವು ಕೂಡ ಅಮೆಂಡ್ಮೆಂಟ್ ಮಾಡೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ. ಮುಂದಿನ ಅಧಿವೇಶನದಲ್ಲಿ ಅವು ಕೂಡ ಅಮೆಂಡ್ಮೆಂಟ್ಗಳನ್ನು ತರ್ತೀವಿ. ಅದನ್ನು ಕೂಡ 3 ವರ್ಷ ಇದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್, ಅದನ್ನು ಕೂಡ 10 ವರ್ಷಕ್ಕೆ ಏರಿಸ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ತಿದ್ದುಪಡಿಗಳನ್ನು ತರಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಸಣ್ಣ ಸಣ್ಣ ಸಹಕಾರಿ ಬ್ಯಾಂಕ್ಗಳಿದೆಯಲ್ಲ ಸರ್, ರೂರಲ್ ಸೆಕ್ಟರ್ ಅಲ್ಲಿ ಒಂದಷ್ಟು ಗೊಂದಲಗಳಿದೆ. ಅವು ಮೈಕ್ರೋ ಫೈನಾನ್ಸ್ ಅಡಿ ಬರುತ್ತಾ ಅಥವಾ ನೇರವಾಗಿ ಸರ್ಕಾರದ ಅಡಿಯಲ್ಲಿ ಬರುತ್ತಾ ನಿಮ್ಮ ಸಹಕಾರ ಸಂಘ? ಅಲ್ಲಲ್ಲ, ನಾನು ಹೇಳೋದಲ್ಲ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ MFI ನಾನು ಮೊದಲೇ ಹೇಳಿದ್ದೀನಿ. ಅವು ಎಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಅವು NBFCಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಅವು ಮಾತ್ರ ಅಲ್ಲಿ ಬರ್ತವೆ. ಅದರ್ ದನ್ ದಟ್ ಬೇರೆವೆಲ್ಲ ಇಲ್ಲಿ ಬರ್ತವೆ. ಈಗ ಮನಿ ಲೆಂಡರ್ಸ್, ಬಾಂಡ್ ಬ್ರೋಕರ್ಸ್ ಅವರೆಲ್ಲ ಇರ್ತಾರೆ, ಅವೆಲ್ಲ ನಮ್ಮ ಕೋಆಪರೇಟಿವ್ ನಮ್ಮಲ್ಲೇ ಬರ್ತವೆ, ನಮ್ಮ ರಾಜ್ಯ ಸರ್ಕಾರದ ಕಾಯ್ದೆಗೆ ಅನ್ವಯ ಆಗ್ತವೆ. ಅವು NBFCಗಳು ಮಾತ್ರ ನಮ್ಮ ಕಾಯ್ದೆಯಲ್ಲಿ ಬರೋದಿಲ್ಲ. ಅವು ಸೆಂಟ್ರಲ್ ರಿಸರ್ವ್ ಬ್ಯಾಂಕ್ ಅದ್ರಲ್ಲಿ ಹೋಗ್ತಾರೆ, RBI ಹೋಗ್ತಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಇನ್ನು 2-3 ವರ್ಷ ಆಯ್ತಲ್ವಾ? ಎಷ್ಟು ವರ್ಷ ಆಯ್ತು? ಈಗ 2 ವರ್ಷ ಆಯ್ತು. ಮೇಗೆ 2 ವರ್ಷ. ನಾಯಕರು ಅದೇ ಹೇಳ್ತಿರ್ತಾರೆ, ಮತ್ತೆ ಬರುತ್ತೆ. DK ಶಿವಕುಮಾರ್ CM ಆಗಿ ನೀವು ಹೇಳ್ತಿದ್ರಿ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಹೇಳೋದೇನಂದ್ರೆ, ಈಗ 2 ವರ್ಷಕ್ಕೆ ಯಾಕಪ್ಪ ಒತ್ತಾಯ ಮಾಡಕ್ ಹೋಗ್ಬೇಕು? ಮುಂದೆ ಸರ್ಕಾರ ತಗೊಂಬರೋಣ, ಎಲ್ಲ ಸೇರ್ಕೊಂಡು 5 ವರ್ಷನೇ ಇರು ಅಂತ ಹೇಳಿದ್ದೀನಿ. ತಪ್ಪೇನಾದ್ರಲ್ಲಿ? ಓಕೆ, ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಸರ್. ಮತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಹೋಗೋದು. ಓಕೆ, ಥ್ಯಾಂಕ್ ಯು.